Hello everyone, starting with the Hindu news analysis. So let's see the first article. WhatsApp drops May 15th deadline. ಸೊ ಈ ಆರ್ಟಿಕಲ್ ಏನು ಇನ್ಫಾರ್ಮೇಷನ್ ಇದೆ ಅಂದರೆ ಮೇ 15th ಡೆಡ್ಲೈನ್ ಇತ್ತು. ಏನಕ್ಕೋಸ್ಕರ ಅಂದರೆ ವಾಟ್ಸಪ್ದು ಕಾಂಟ್ರವರ್ಷಿಯಲ್ ಪ್ರೈವಸಿ ಪಾಲಿಸಿ ಏನಿದೆ ಅದನ್ನು ಯಾರ್ಯಾರು ಆಕ್ಸೆಪ್ಟ್ ಮಾಡಿಲ್ಲ ಅವ್ರ ಅಕೌಂಟ್ ಡಿಲೀಟ್ ಆಗತ್ತೆ ಅಂತ ಹೇಳಿತ್ತು. ಸೊ ಬಟ್ ಈಗ ಆ ಪ್ಲ್ಯಾನ್ ಡ್ರಾಪ್ ಮಾಡಿದ್ದಾರೆ. ಸೊ ಈವನ್ ಯಾರ್ಯಾರು ಮೇ 15th ಆದಮೇಲೆ ಕೂಡ ಪ್ರೈವಸಿ ಪಾಲಿಸಿ ಆಕ್ಸೆಪ್ಟ್ ಮಾಡಿಲ್ಲ ಅವ್ರ ಅಕೌಂಟ್ನ ಡಿಲೀಟ್ ಮಾಡ್ತಿಲ್ಲ. ಆ್ಯಕ್ಚುಲಿ February 8th ಡೆಡ್ಲೈನ್ ಇತ್ತು. ಸೊ ಈ ಪ್ರೈವಸಿ ಪಾಲಿಸಿನ ಆಕ್ಸೆಪ್ಟ್ ಮಾಡೋಕ್ಕೆ February 8 ಡೆಡ್ಲೈನ್ ಇದ್ದಿದ್ದು. ಸೊ ಅದನ್ನು 3 months ಎಕ್ಸ್ಟೆಂಡ್ ಮಾಡಿದ್ರು ಮೇ 15th ಸೊ ಬಟ್ ಈಗ ಈ ಪ್ಲ್ಯಾನ್ ಕೂಡ ಡ್ರಾಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗ ಈ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇನ್ನೂ ಸ್ಪೆಸಿಫಿಕ್ ಡೇಟ್ ಗೊತ್ತಿಲ್ಲ. ಸೊ ಈ ಆರ್ಟಿಕಲ್ ನಾವು ರೈಟ್ ಟು ಪ್ರೈವಸಿ ಬಗ್ಗೆ ನೋಡೋಣ. ಸೊ ರೈಟ್ ಟು ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್. Article 12 of the Universal Declaration of Human Rights 1948 and Article 17 of the International Covenant on Civil and Political Rights 1966 legally protect person against arbitrary interference with their privacy, family, home, correspondence, honor and reputation. So India became a signatory to this on April 10th, 1979. So next article is about second wave declining, third can be prevented, scientist. So ಈ ಆರ್ಟಿಕಲ್ ಏನು ಇನ್ಫಾರ್ಮೇಷನ್ ಇದೆ ಅಂದರೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಗಿರುವಂತಹ ವಿಜಯ್ ರಾಘವನ್ ಅವ್ರು ಹೇಳಿದ್ದಾರೆ, ನಾವು ಸ್ಟ್ರಾಂಗ್ ಮೆಷರ್ಸ್ ತಗೊಂಡ್ರೆ ಥರ್ಡ್ ವೇವ್ ಆಗದೇ ಇರ್ಬೋದು, ಅವ್ರು ಕೆಲವು ಜಾಗದಲ್ಲಾದರೂ ಅಟ್ಲೀಸ್ಟ್ ಆಗದೇ ಇರೋ ಥರ ನಾವು ನೋಡ್ಕೋಬೋದು. ಬಟ್ ಡಾಕ್ಟರ್ ವಿಜಯ್ ರಾಘವನ್ ಅವರು 2 ದಿನದಿಂದ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಥರ್ಡ್ ವೇವ್ ಈಸ್ ಇನೆವಿಟೇಬಲ್ ಅಂತ. ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಬಂದೇ ಬರುತ್ತೆ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮತ್ತು ಅದ್ರ ಜೊತೆ ಅವ್ರು ಇದನ್ನು ಹೇಳಿದರು, ಥರ್ಡ್ ವೇವ್ ಬರೋದಕ್ಕಿಂತ ಮುಂಚೆ ಪ್ರಾಪರ್ ಪ್ರಿಕಾಷನ್ಸ್ ತೊಗೊಂಡ್ರೆ, ಅಪ್ರೋಚ್ ಫಾಲೋ ಮಾಡಿದ್ರೆ ಥರ್ಡ್ ವೇವ್ನ ಪ್ರಿವೆಂಟ್ ಕೂಡ ಮಾಡ್ಬೋದು ಅಂತ. ಮತ್ತು ಎಲ್ಲರೂ ಕೇಳ್ತಿರೋವಂಥ ಒಂದು ಕ್ವೆಶನ್ ಏನು, ಯಾವಾಗ ಈ ಸೆಕೆಂಡ್ ವೇವ್ ಪೀಕ್ ರೀಚ್ ಆಗುತ್ತೆ, ಯಾವಾಗ ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಇದು ಎಂಡ್ ಆಗುತ್ತೆ. ಸೊ ಈ ಕ್ವೆಶನ್ಗೆ ಕೂಡ ಇವ್ರು ರಿಪ್ಲೈ ಮಾಡಿದ್ದಾರೆ, ಆನ್ಸರ್ ಮಾಡಿದ್ದಾರೆ. ಏನಂತ, ಸೊ ಆಲ್ರೆಡಿ ಕೆಲವು ಜಾಗದಲ್ಲಿ ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸೆಕೆಂಡ್ ವೇವ್, ನಂಬರ್ ಆಫ್ ಕೇಸಸ್ ಆ್ಯಂಡ್ ಪಾಸಿಟಿವಿಟಿ ರೇಟ್ ಕೂಡ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ರಿಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಸಬ್ಸ್ಟ್ಯಾನ್ಷಿಯಲ್ ಅಲೋಕೇಶನ್ ಫಾರ್ ವ್ಯಾಕ್ಸಿನೇಷನ್ ಸೇಸ್ ಪೂರಿ. ಸೊ ಈ ಆರ್ಟಿಕಲಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಏನಿವಾಗ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಆಗಬೇಕಂತ ಇದೆ. ಸೊ ಇದ್ರ ಮೇಲೆ ಗೌರ್ಮೆಂಟ್ ಮೇಲೆ ಏನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಪೊಲಿಟಿಕಲ್ ಲೆವೆಲಲ್ಲಿ, ಇದಕ್ಕೆ ಹರ್ದೀಪ್ ಪುರಿ ಯೂನಿಯನ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟರು ರಿಪ್ಲೈ ಮಾಡಿದ್ದಾರೆ. ಏನಂತ ಅಂದರೆ, ಸೊ ನಮಗೆ ಗೊತ್ತಿದೆ ನಮ್ಮ ಪ್ರಿಯಾರಿಟೀಸ್ ಏನು, ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ಗೆ 20 crore ಅಲೋಟ್ ಆಗಿದೆ. ಇದನ್ನು ಬಿಟ್ಟು ವ್ಯಾಕ್ಸಿನೇಷನ್ಗೆ ಏನು ಅಮೌಂಟ್ ಕೊಡಬೇಕು, ಇದಕ್ಕಿಂತ ಜಾಸ್ತಿ ಅಮೌಂಟ್ ವ್ಯಾಕ್ಸಿನೇಷನ್ಗೆ ಅಲೋಟ್ ಆಗಿದೆ, ಡಬಲ್ ಅಮೌಂಟ್ ವ್ಯಾಕ್ಸಿನೇಷನ್ಗೆ ಅಲಾಟ್ ಆಗಿದೆ. ಸೊ ಹೆಲ್ತ್ ಕೇರ್ ಬಡ್ಜೆಟ್ ಏನಿದೆ ಅದು 3 lakh crore ಪ್ಲೇಸ್ ಇದೆ. ಸೊ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನಾವು ಅದನ್ನು ಇನ್ಕ್ರಿಮೆಂಟ್ ಕೂಡ ಮಾಡ್ಕೊತೀವಿ, ಇನ್ಕ್ರಿಮೆಂಟ್ ಕೂಡ ಅದು ಆಗತ್ತೆ ಅಂತ ರಿಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾಮಿನೇಟ್ಸ್ 4 ವೆಕೇಷನ್ ಬೆಂಚಸ್. ಸೊ ಈ ಆರ್ಟಿಕಲಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಮಣ ಅವರು ಸುಪ್ರೀಂ ಕೋರ್ಟ್ 4 ಬೆಂಚಸ್ನ ನಾಮಿನೇಟ್ ಮಾಡಿದ್ದಾರೆ. ಏನಕ್ಕಂದರೆ ಇವಾಗ ಸುಪ್ರೀಂ ಕೋರ್ಟು ವೆಕೇಷನ್ ಇದೆ ಮೇ-ಜೂನ್ ತಿಂಗಳಲ್ಲಿ. ಸೊ ಈ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿ ಆರ್ ಅರ್ಜೆಂಟ್ ಕೇಸ್ ಇದ್ದರೆ ಅದು ನಡೀತಿರಲಿ ಅಂತ. ಮತ್ತು NV ರಮಣ ಏನಿದ್ದಾರೆ ಅವ್ರು ಇಂಡಿಯಾಸ್ 48th ಚೀಫ್ ಜಸ್ಟಿಸ್. ಮತ್ತು ಕ್ಲಾಸ್ 2 ಆಫ್ ಆರ್ಟಿಕಲ್ 124 ಆಫ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ದ್ಯಾಟ್ ಎವ್ರಿ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಶೆಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಸುಪ್ರೀಂ ಕೋರ್ಟ್ ಎಲ್ಲ ಜಡ್ಜ್ನೂ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು. ನೆಕ್ಸ್ಟ್ ಆರ್ಟಿಕಲ್, ವಿ ಮೀನ್ ಬಿಸ್ನೆಸ್ ಸುಪ್ರೀಂ ಕೋರ್ಟ್ ಸೇಸ್ ಆನ್ ಡೆಲ್ಲಿಸ್ ಆಕ್ಸಿಜನ್ ಕೋಟಾ. ಸೊ ಈ ಆರ್ಟಿಕಲಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಈಗ ನಮ್ಮ ಕಂಟ್ರಿಲಿ COVID-19 ಸೆಕೆಂಡ್ ವೇವ್ ನಡೀತಿದೆ. ಸೊ ಕೇಸಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ, ಡೆತ್ ರೇಟ್ ಕೂಡ ತುಂಬ ಜಾಸ್ತಿ ಆಗ್ತಿದೆ, ಮೇಯ್ನಾಗಿ ತುಂಬ ಆಕ್ಸಿಜನ್ ಶಾರ್ಟೇಜ್ ಆಗ್ತಿದೆ. ಸೊ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗೌರ್ಮೆಂಟ್ಗೆ ಹೇಳ್ತಿದೆ ಡೆಲ್ಲಿಗೆ 700 MT ಆಕ್ಸಿಜನ್ ಸಪ್ಲೈ ಮಾಡಬೇಕು ಆನ್ ಅ ಡೈಲಿ ಬೇಸಿಸ್ ಅಂತ. ಅದು ಪ್ರಾಪರಾಗಿ ಇಂಪ್ಲಿಮೆಂಟ್ ಆಗದೇ ಇರೋ ಕಾರಣ ಸುಪ್ರೀಂ ಕೋರ್ಟ್ ಮತ್ತೆ ಇನ್ಫಾರ್ಮ್ ಮಾಡಿದೆ ಗೌರ್ಮೆಂಟ್ಗೆ ಸಪ್ಲೈ ಮಾಡಲೇಬೇಕಾಗತ್ತೆ ಅಂತ. ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವಂಥ DY ಚಂದ್ರಚೂಡ್ ಅವರು ಹಾಗೂ ಮಿಸ್ಟರ್ ಶಾ ಅವರು ವಾರ್ನಿಂಗ್ ಕೂಡ ಮಾಡಿದ್ದಾರೆ.
ಪ್ರಾಪರಾಗಿ ಸಪ್ಲೈ ಮಾಡಿ ನಮ್ಮನ್ನ ಫೋರ್ಸ್ಫುಲ್ಲಾಗಿ ಆ್ಯಕ್ಷನ್ ತಗೊಳ್ಳೋ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ಈಸ್ ಅಬೌಟ್ ವ್ಯಾಕ್ಸಿನ್ಸ್ ಬಾಟ್ ಫಸ್ಟ್ ಯೂಸಿಂಗ್ PM ಕೇರ್ಸ್ ಫಂಡ್ ಕಾಸ್ಟ್ ಮೋರ್. ಸೊ ಈ ಆರ್ಟಿಕಲಲ್ಲಿ ಇನ್ಫಾರ್ಮೇಷನ್ ಇದೆ ಅಂದರೆ, ಫಸ್ಟ್ ವ್ಯಾಕ್ಸಿನ್ ಏನು ನಾವು ತೊಗೊಂಡಿದ್ದೀವಿ ಅದು PM ಕೇರ್ ಫಂಡಿಂದ ಪರ್ಚೇಸ್ ಮಾಡಿರೋವಂಥದ್ದು. ಸೊ ವಾಟ್ ಈಸ್ PM ಕೇರ್ ಫಂಡ್? ದ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆಂಟ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್. ಸೊ ಈ ಫಂಡ್ ಕ್ರಿಯೇಟ್ ಆಗಿದ್ದು 28 ಮಾರ್ಚ್ 2020 ಫಾಲೋಯಿಂಗ್ ದ COVID-19 ಪ್ಯಾಂಡಮಿಕ್ ಇನ್ ಇಂಡಿಯಾ. ಮತ್ತು ಈ ಫಂಡ್ನ ಕೋವಿಡ್ ರಿಲೀಫ್ ಫೀಚರ್ಸ್ಗೆ ಇಲ್ಲ ಎಫರ್ಟ್ಸ್ಗೆ ಯೂಸ್ ಮಾಡ್ತಾರೆ, ಇಲ್ಲ ರಿಲೇಟೆಡ್ ಡಿಸೀಸ್ಗಾದಾಗ ಈ ಫಂಡ್ಸ್ನ ಯೂಸ್ ಮಾಡ್ತಾರೆ. ಇದಕ್ಕೆ ಚೇರ್ಮನ್ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆ್ಯಂಡ್ ಇದಕ್ಕೆ ಟ್ರಸ್ಟೀಸ್ ಮಿನಿಸ್ಟರ್ ಆಫ್ ಡಿಫೆನ್ಸ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ದ ಮಿನಿಸ್ಟರ್ ಆಫ್ ಫಿನಾನ್ಸ್. ನೆಕ್ಸ್ಟ್ ಆರ್ಟಿಕಲ್ 4-digit ಸೆಕ್ಯೂರಿಟಿ ಕೋಡ್ ಇನ್ ಕೋವಿನ್ ಪೋರ್ಟಲ್ ಫ್ರಮ್ ಟುಡೇ. ಸೊ ಈ ಆರ್ಟಿಕಲಲ್ಲಿ ಏನಿದೆ ಅಂದರೆ, 18 to 44 ಏಜ್ ಅವ್ರಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡೋದು ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಕೋವಿನ್ ಪೋರ್ಟಲಲ್ಲಿ. ಸೊ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೋ ರಿಜಿಸ್ಟರ್ ಮಾಡಿ. ಆ್ಯಂಡ್ ಇದರಲ್ಲಿ ಹೊಸ ಫೀಚರ್ ಆ್ಯಡ್ ಆಗಿದೆ. ಏನಂದರೆ, ನೀವು ರಿಜಿಸ್ಟರ್ ಮಾಡಿದಾಗ ನಿಮಗೆ ಒಂದು 4-digit ಸೀಕ್ರೆಟ್ ಕೋಡ್ ಸಿಗುತ್ತೆ, ಮೇ ಬಿ ಥ್ರೂ SMS. ಸೊ ಇದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ ಟಾಕ್ಸ್ ಇಂಟೆನ್ಸಿಟಿ ಆನ್ ಬ್ರಿಂಗಿಂಗ್ US ಬ್ಯಾಕ್ ಟು ಇರಾನ್ ನ್ಯೂಕ್ಲಿಯರ್ ಡೀಲ್. ಸೊ US ಮತ್ತು ಇರಾನ್ ಮಧ್ಯ ಒಂದು ನ್ಯೂಕ್ಲಿಯರ್ ಡೀಲ್ ಆಗಿತ್ತು. ಈ ನ್ಯೂಕ್ಲಿಯರ್ ಡೀಲ್ 2015 ಸೈನ್ ಆಗಿತ್ತು. ಆ ಟೈಮಲ್ಲಿ US ಪ್ರೆಸಿಡೆಂಟು ಬರಾಕ್ ಒಬಾಮಾ ಅವರಾಗಿದ್ದರು. ಇರಾನಲ್ಲಿ ಯುರಾನಿಯಂ ಜಾಸ್ತಿ ಸಿಗುತ್ತೆ. ಸೊ ಈ ಯುರಾನಿಯಮಿಂದ ನ್ಯೂಕ್ಲಿಯರ್ ಬಾಂಬ್ ಮಾಡ್ಬೋದು. ಈ ಡೀಲ್ ಯಾಕೆ ಸೈನ್ ಆಗಿತ್ತು ಅಂದರೆ, ಇರಾನ್ ಯುರಾನಿಯಂನ ಜಾಸ್ತಿ ಪ್ರೊಡ್ಯೂಸ್ ಮಾಡದೆ ಇರಲಿ ಅಂತ ಈ ಡೀಲ್ ಸೈನ್ ಆಗಿತ್ತು. ಸೊ ಇದಕ್ಕೋಸ್ಕರ ಇರಾನ್ ಮೇಲಿರೋ ಎಲ್ಲ ಸ್ಯಾಂಕ್ಷನ್ಸ್ಗಳನ್ನ ತೆಗೆದುಹಾಕೋ ಥರ ಮಾತಾಡಿ ಈ ಡೀಲ್ ಆಗಿತ್ತು. ಆಮೇಲೆ US ಪ್ರೆಸಿಡೆಂಟ್ ಚೇಂಜ್ ಆಗ್ತಾರೆ. ಸೊ ಆವಾಗ US ಪ್ರೆಸಿಡೆಂಟ್ ಚೇಂಜ್ ಆಗಿ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಾಗ ಅವ್ರೇನು ಮಾಡ್ತಾರೆ, USನ ಈ ಇರಾನ್ ನ್ಯೂಕ್ಲಿಯರ್ ಡೀಲಿಂದ ಈಚೆ ತೆಗಿದ್ದಾರೆ. ಆಮೇಲೆ ಮತ್ತೆ ಇರಾನ್ ಮೇಲೆ ಎಷ್ಟೊಂದು ಸ್ಯಾಂಕ್ಷನ್ಸ್ಗಳನ್ನ ಹಾಕ್ತಾರೆ. ಸೊ ಆಗ ಇರಾನಲ್ಲಿ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು. ಆಮೇಲೆ ಡೊನಾಲ್ಡ್ ಟ್ರಂಪ್ ಹೋದರು, ನ್ಯೂ ಪ್ರೆಸಿಡೆಂಟಾಗಿ ಜೋ ಬಿಡನ್ ಅವ್ರು ಬಂದರು. ಸೊ ಜೋ ಬಿಡನ್ ಅವ್ರು ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ USನ ಇರಾನ್ ನ್ಯೂಕ್ಲಿಯರ್ ಡೀಲ್ಗೆ ಜಾಯಿನ್ ಮಾಡೋಕ್ಕೆ, ಸೊ ದ್ಯಾಟ್ ಅವರು ಯುರಾನಿಯಂನ ಜಾಸ್ತಿ ಎನ್ರಿಚ್ ಮಾಡದೇ ಇರಲಿ ಅಂತ. ಮತ್ತು ಇರಾನ್ ನ್ಯೂಕ್ಲಿಯರ್ ಡೀಲ್ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನಂದರೆ JCPOA, ಅಂದರೆ ದ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ. ನೆಕ್ಸ್ಟ್ ಆರ್ಟಿಕಲ್ ಆಲ್ಮೋಸ್ಟ್ ಹಾಫ್ ನ್ಯೂ ಕೇಸಸ್ ರೂರಲ್ ಶಾರ್ಟ್ ಸ್ಕೀ. ಸೊ ಏನಂದರೆ, ಆಲ್ಮೋಸ್ಟ್ ನ್ಯೂ ಕೇಸಸ್ ಕೋವಿಡ್ದೇನು ಬರ್ತಿದೆ ಅದು ರೂರಲ್ ಏರಿಯಾಸಿಂದ ಬರ್ತಿದೆ. ಇದರಿಂದ ಎಕಾನಮಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಸೊ ಇದನ್ನು ಹೇಳಿರೋರು ಯಾರು? ರೂರಲ್ ಏರಿಯಾಸಿಂದ ಕೇಸಸ್ ಜಾಸ್ತಿ ಬರ್ತಿದೆ ಅಂತ ಇದನ್ನು ಹೇಳಿರೋರು SBI's ಎಕನಾಮಿಕ್ ರಿಸರ್ಚರ್ಸ್ ಇದನ್ನು ಹೇಳಿರೋದು. ಸೊ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಸ್ ರಿಸರ್ಚ್ ಟೀಮ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದಕ್ಕಿರೋದು ಒಂದೇ ಸೊಲ್ಯೂಷನ್, ದಟ್ ಈಸ್ ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಈಸ್ ಅ ಟೂಲ್ ಫಾರ್ ದಿಸ್. ನೆಕ್ಸ್ಟ್ ಆರ್ಟಿಕಲ್ ದ ಫಿಗ್ ಲೀಫ್ ಆಫ್ ಪೇಟೆಂಟ್ ಪ್ರೊಟೆಕ್ಷನ್ ಹ್ಯಾಸ್ ಟು ಡ್ರಾಪ್. ಸೊ ಈ ಆರ್ಟಿಕಲಲ್ಲಿ US ಅನೌನ್ಸ್ ಮಾಡಿದೆ, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಏನಿದೆ ಫಾರ್ COVID-19 ವ್ಯಾಕ್ಸಿನ್ಸ್ಗೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ US ಅನೌನ್ಸ್ ಮಾಡಿದೆ. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಯಾರಾದರೂ ಏನಾದರೂ ನ್ಯೂ ಇನೋವೇಷನ್ ಮಾಡಿದ್ರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಪೇಟೆಂಟ್ ರೈಟ್ಸ್ ತೊಗೋತಾರೆ, ಸೊ ದ್ಯಾಟ್ ಅದನ್ನು ಯಾರೂ ಕಾಪಿ ಮಾಡದೇ ಇರೋ ಆಗಿರಲಿ ಅಂತ. ಸೊ ಇದೇ ಥರ ಈಗ ಕೋವಿಡ್ ವ್ಯಾಕ್ಸಿನ್ ಮೇಲೆ USದು ಏನು ಪೇಟೆಂಟ್ ಇದೆ ಅದ್ರ ಮೇಲೆ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ ಬೇರೆ ದೇಶದವರು ಕೂಡ ಆ ವ್ಯಾಕ್ಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಆ್ಯಂಡ್ WTO ಮೆಂಬರ್ ಕಂಟ್ರೀಸ್ ಕೂಡ ಹೇಳಿದ್ದಾರೆ ರಿಲ್ಯಾಕ್ಸೇಷನ್ ಕೊಡಬೇಕು, ಸೊ ದಟ್ ಬೇರೆ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ. ಸೊ 2-3 ದಿನದಿಂದ ಇದ್ರ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಇನ್ ಕೇಸ್ ಇವ್ರೇನಾದರೂ ರಿಲ್ಯಾಕ್ಸೇಷನ್ ಕೊಡಲಿಲ್ಲ ಅಂದರೆ ಅವಾಗ ಮೊನೋಪಲಿ ಆಫ್ ಡ್ರಗ್ ಕಂಪನೀಸ್ ಆಗುತ್ತೆ. ಅಂದರೆ ಬರೀ ಒಂದೇ ಡ್ರಗ್ ಕಂಪನಿ ಪೇಟೆಂಟ್ನ ಅಥರೈಸ್ ಮಾಡಿಕೊಂಡು ಕೋವಿಡ್ ವ್ಯಾಕ್ಸಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದರಿಂದ ಅವ್ರಿಗೆ ತುಂಬ ಬೆನಿಫಿಟ್ ಇರುತ್ತೆ ಫಿನಾನ್ಷಿಯಲ್ ಆಗಿ. ಬಟ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಎಲ್ಲ ಕಂಪ್ನಿನೂ ಕೂಡ ಈ ವ್ಯಾಕ್ಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಅವಾಗ ಜಾಸ್ತಿ ವ್ಯಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ವ್ಯಾಕ್ಸಿನ್ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ.
ಸೊ ಇವತ್ತಿಂದ ನ್ಯೂಸ್ ಅನಾಲಿಸಿಸ್ ಇಷ್ಟೇ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. Please do like, share and subscribe my channel, and don't forget to press the bell icon so that you will get the notification as soon as I upload any of the videos. Thank you so much.